Welcome to JBS TV, the light and salvation. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಸೇವೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಜಾನ್ ಮಧು. ಇಂದು ನಾನು ನಿಮಗೆ ಕ್ರಿಸ್ತನ ಸೇವೆಯಲ್ಲಿ ಬೈಬಲ್ ಎಂದರೇನು ಎನ್ನುವ ವಿಷಯವಾಗಿ ಈ ಒಂದು ಕಿರು ಸಂದೇಶವನ್ನು ನಿಮಗೋಸ್ಕರ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಸಿದ್ಧ ಮಾಡಿರುತ್ತೇನೆ ಗೆಳೆಯರೇ. ಪ್ರಿಯರೇ, ನಿಜವಾಗಲೂ ಬೈಬಲ್ ಎಂದರೇನು ಎನ್ನುವ ಈ ಪ್ರಶ್ನೆಗೆ ಈ ಉತ್ತರವನ್ನು ಪ್ರಪಂಚದಲ್ಲಿ ಯಾರೂ ಸರಿಯಾದ ಉತ್ತರವನ್ನು ಕೊಡಲು ಶಕ್ತರಲ್ಲ ಗೆಳೆಯರೇ. ಏಕೆಂದರೆ ಬೈಬಲ್ನಲ್ಲಿ ಎಲ್ಲವೂ ಉಂಟು, ಬೈಬಲ್ ಸಮಸ್ತವೂ ಆಗಿದೆ. ಕಾರಣ ಬೈಬಲ್ನಲ್ಲಿ ಜ್ಞಾನವೂ ಉಂಟು, ಬೈಬಲ್ನಲ್ಲಿ ವಿಜ್ಞಾನವೂ ಉಂಟು, ಬೈಬಲ್ನಲ್ಲಿ ಪ್ರೀತಿಯುಂಟು, ಬೈಬಲ್ನಲ್ಲಿ ಪ್ರೇಮ ಉಂಟು, ಬೈಬಲ್ನಲ್ಲಿ ಕರುಣೆಯುಂಟು. ಎಲ್ಲವೂ ಇರುವ ವಿಷಯಗಳಲ್ಲಿ ಒಂದೇ ಉತ್ತರವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಆತ್ಮೀಯರೇ. ಆದರೂ ಬೈಬಲ್ ದೇವರಿಂದ ನಮಗೆ ಕೊಟ್ಟ ಒಂದು ವಿಶೇಷವಾದ ಉಡುಗೊರೆಯಾಗಿದೆ ಎಂಬುದನ್ನು ನಾವು ನಂಬಬೇಕಾಗುತ್ತದೆ. ಪ್ರಿಯರೇ, ನನ್ನ ಒಂದು ಅನುಭವದ ಮಾತಿನಲ್ಲಿ ಬೈಬಲ್ ಎಂದರೇನು ಎನ್ನುವುದನ್ನು ನಿಮ್ಮ ಮುಂದೆ ಗೆಳೆಯರೆ. ಬಿ ಎಂದರೆ ಬೇಸಿಕ್ ಎಂದರೆ ಮೂಲಭೂತ ಎಂದರ್ಥವಾಗಿರುತ್ತದೆ ಗೆಳೆಯರೆ. ಐ ಎಂದರೆ ಇನ್ಸ್ಟ್ರಕ್ಷನ್ ಎಂದರೆ ಸೂಚನೆ ಎಂದ ಅರ್ಥವಾಗಿರುತ್ತದೆ. ಬಿ ಎಂದರೆ ಬಿಫೋರ್ ಎಂದರೆ ಮೊದಲು ಎಂದು ಅರ್ಥವಾಗಿರುತ್ತದೆ. ಎಲ್ ಅಂದರೆ ಲೀವಿಂಗ್ ಅಂದರೆ ಬದುಕಲು ಎಂದರ್ಥವಾಗಿರುತ್ತದೆ. ಇ ಅಂದರೆ ಅರ್ತ್ ಅಂದರೆ ಭೂಮಿ ಎಂದಾಗಿರುತ್ತದೆ ಗೆಳೆಯರೆ. ವಿಶೇಷವಾಗಿ ಈ ಎಲ್ಲ ವಚನಗಳನ್ನು ನೀವು ಬಹಳ ಕೂಲಂಕುಷವಾಗಿ ಪರಿಶೋಧನೆ ಮಾಡಿದ್ದೇ ಆದರೆ ಮೂಲಭೂತ ಒಂದು ಸೂಚನೆಗಳು ಯಾವ ರೀತಿ ಈ ಭೂಮಿಯ ಮೇಲೆ ನಾವು ಬದುಕಲು ಒಬ್ಬ ಉತ್ತಮ ಮನುಷ್ಯರಾಗಿ ಸಮಾಜದಲ್ಲಿ ಮತ್ತು ನಾವು ನಮ್ಮ ಮನೆಗೋಸ್ಕರ, ಈ ಸಮಾಜಕ್ಕೋಸ್ಕರ ಮತ್ತು ದೇವರ ಒಂದು ರಾಜ್ಯಕ್ಕೋಸ್ಕರ ಯಾವ ರೀತಿ ದುಡಿಯಬೇಕೆಂಬುದನ್ನು ಬೈಬಲ್ ಹೇಳಿಕೊಡುತ್ತದೆ ಪ್ರಿಯರೇ. ಅದಕ್ಕೆ ಮೂಲಭೂತವೆಂದಲ್ಲಿ ನಮಗೆ ಬೇಕಾಗಿರುವ ಕಟ್ಟಕಡೆಯ ಅಂದರೆ ಇಂಥವುದೇ ನಮಗೆ ಬೇಕು ಎಂದು ಸೂಚನೆ ಮಾಡುವುದು ಎಲ್ಲವೂ ಬೈಬಲ್ನಲ್ಲಿ ಅಡಗಿಸಲ್ಪಟ್ಟಿದೆ ಪ್ರಿಯರೇ. ಅದಕ್ಕೆ ಬೈಬಲ್ ಎಂದರೆ ಮೂಲಭೂತ ಸೂಚನೆಗಳು, ಈ ಭೂಮಿಯ ಮೇಲೆ ನಾವು ಬದುಕಲು ಬೇಕಾಗಿರುವ ಎಲ್ಲ ವಿಷಯಗಳನ್ನು ತಿಳಿಸಿಕೊಡುವ ಒಂದು ಮಹಾ ಗ್ರಂಥವಾಗಿರುತ್ತೆ ಎಂದು ನಾನು ನಂಬಿರುತ್ತೇನೆ ಪ್ರಿಯರೇ. ಈ ವಿಷಯ ನಿಮಗೆ ಮೆಚ್ಚುಗೆಯಾಗಿದೆ ಎಂದು ನಾನು ತಿಳಿಯಲ್ಪಟ್ಟಿರುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಬಟನ್ ಮಾಡಿ, ಹಾಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲನೆಯದಾಗಿ ಒಂದು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ. ಆ ನೋಟಿಫಿಕೇಷನ್ ಮುಖಾಂತರ ಮೊದಲನೆಯದಾಗಿ ನೀವು ಆ ವಿಡಿಯೋವನ್ನು ನೋಡಬಹುದು. ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ಆಶೀರ್ವದಿಸಲಿ.